ಈ ಮನುಷ್ಯ ಜನ್ಮ ಸಿಕ್ಕಿದೆ ಪುಣ್ಯದಿಂದ. ಈ ಮನುಷ್ಯ ಜನ್ಮವನ್ನು ಸರಿಯಾದ ರೀತಿಯಲ್ಲಿ ತಗೊಂಡೋಗು, ಕರೆಕ್ಟಾದ ರೀತಿಯಲ್ಲಿ ತಗೊಂಡೋಗು. ನಿನ್ನ ಒಳಗಿರುವ ಆ ಕೋಪವನ್ನು, ಆ ಕಾಮ, ಕ್ರೋಧ, ಮದ, ಲೋಭ, ಮೋಹ, ಮತ್ಸರವನ್ನು ತೆಗೆದು ಬಿಸಾಡಲಿಕ್ಕೆ ಕಲಿ. ಅದು ಯಾವಾಗ ನೀನು ಬಿಸಾಡಲಿಕ್ಕೆ ಕಲಿತೀಯೋ ಆವಾಗ ನಿನಗೆ ಎಲ್ಲದಕ್ಕೂ ಪರಿಹಾರ ಸಿಗ್ತದೆ. ಅರ್ಥ ಆಗ್ತದೆ ಹೇಳೋದು? ಜನ್ಮ ಜನ್ಮದಲ್ಲಿ ಮಾಡಿದ ಪಾಪದಿಂದಲೂ ಗುರುವಿನ ಸೇವೆ ಮಾಡಬೇಕಾಗಿ ಬರ್ತದೆ ಅಂತ ಹೇಳುದು. ಆ ಜನ್ಮ ಜನ್ಮದಲ್ಲಿ ಮಾಡಿದ ಪಾಪದಿಂದ ಗುರುವಿನ ಸೇವೆಯನ್ನು ಮಾಡುವಾಗ ಅವ ಹಿಂದಿನಿಂದ ಹೀಯಾಳಿಸ್ತಾನೆ. ಹಿಂದಿನಿಂದ ಯಾವುದೋ ಒಂದು ರೀತಿಯಲ್ಲಿ ಹೇಳ್ತಾನೆ, ಅದು ಮುಗಿಲಿಲ್ಲ, ಹತ್ತಿರ ಬಂದು ಮುಟ್ಟಿದೆ ಅಷ್ಟೇ, ಇನ್ನೂ ಅದು ಪರಿಪೂರ್ಣತೆ ಆಗಲಿಲ್ಲ, ಪರಿಪಕ್ವ ಆಗಲಿಲ್ಲ. ಅದು ಎರಡೂ ಬ್ಯಾಲೆನ್ಸ್ ಆಗಬೇಕು. ಈ ಕಡೆ ಸೇವೆ ಮಾಡಬೇಕು, ಈ ಕಡೆ ಆ ಪಾಪದ ವಿಚಾರ ಕೂಡ ಸರಿಯಾಗಬೇಕು. ನೀನು ಏನು ಮಾಡಿದ್ದಿ ಅದನ್ನು ನೀನು ಅನುಭವಿಸಿದಂತೂ ಸತ್ಯ. ನೀನು ಏನು ಮಾಡಿದ್ದಿ ಅದನ್ನು ನೀನು ಅನುಭವಿಸಿದಂತೂ ಸತ್ಯ. ಆ ಲೆಕ್ಕಾಚಾರ ಮುಗಿಯದೆ ಮುಂದಿನ ಜನ್ಮ ಪರಿಪೂರ್ಣತೆ ಹೊಂದುವುದಿಲ್ಲ. ಆ ಮುಂದಿನ ಜನ್ಮ ಪರಿಪೂರ್ಣ ಹೊಂದಬೇಕು ಅಂತಂದ್ರೆ ಯಾವುದೋ ಒಂದು ಜನ್ಮದಲ್ಲಿ ಅದು ಮುಗಿಸಿ ಆಗಬೇಕು. ಈಗ ಹೇಳಿದಲ್ಲ, ನೀನೆಂಬುದನ್ನೇ ಬಿಡು. ಇಲ್ಲಿ ನೀನೆಂಬುದು ಇಲ್ಲ ಅಲ್ಲ, ನಾನು ಎಂಬುದು ಇಲ್ಲ ಅಲ್ಲ ಇಲ್ಲಿ. ಅದನ್ನು ಬಿಡು, ಅದನ್ನು ಬಿಟ್ಟರೆ ಹೋಗ್ತದೆ. ಕನಕದಾಸರು ಹೇಳಿದರು ಒಂದು ಮಾತು ಅಲ್ವಾ? ನಾನು ಹನ್ನದಿರೋ ಹೀನ ಮಾನವ, ನಿನ್ನ ಜ್ಞಾನದಲ್ಲಿ ತಿಳಿದು ನೀನೇ ನೋಡಲು. ಹೆಣ್ಣು ಒಂದು ಮಣ್ಣು ಮೂರು ನಿನ್ನದೇನಲ್ಲೋ, ಅನ್ನದಿಂದ ಬರುವ ಕಾಮ ನಿನ್ನದೇನಲ್ಲೋ, ನಿನ್ನ ಬಿಟ್ಟು ಹೋಗುವ ದೇಹ ನಿನ್ನದೇನಲ್ಲೋ. ನಾನು ಎಂದರೆ ಓದೇನು ಅಂತೇಳಿ, ನಾನು ಎಂದರೆ ಓದೇನು. ಸ್ವರ್ಗಕ್ಕೆ ಹೇಗೆ ಹೋಗ್ಬೋದು ಅಂತ ಕೇಳ್ತಾರೆ ಗುರುಗಳು ಶಿಷ್ಯಾಂತರ ಹತ್ರ. ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ. ಕನಕದಾಸರು ಹೇಳ್ತಾರೆ, ನಾನು ಎಂಬುದು ಹೋದರೆ ಹೋದೆ ಅಷ್ಟೇ. ಅಲ್ಲಿ ನಾನು ಅಂತ ಹೇಳಲಿಲ್ಲ, ಅರ್ಥ ಆಯ್ತಲ್ಲ? ಹೋದೇನು, ಅದನ್ನು ಬಿಡು. ಅದನ್ನು ಬಿಡಬೇಕಾದ್ರೆ ಎಷ್ಟು ಜನ್ಮ ತಾಳ್ಬೇಕು ಅಂತ ಗೊತ್ತಿಲ್ಲ. ಅದನ್ನು ಬಿಟ್ಟರೆ ಅದೆಷ್ಟೋ ಎತ್ತರಕ್ಕೆ ಹೋಗ್ತದೆ. ನಾನು ಅಂತಿದ್ರೆ ಅನೇಕ ರೀತಿಯ ಪ್ರಶ್ನೆಗಳು ಉತ್ಪತ್ತಿಯಾಗುವುದು ನಾನು ಅಂತ ಇದ್ರೆ. ಅರ್ಥ ಆಗ್ತದ? ನಾನು ಎಂಬುದೇ ಇಲ್ಲ ಇಲ್ಲಿ. ಅಲ್ಲಿ ಏನೂ ಕೇಳಲಿಕ್ಕಿಲ್ಲ, ಇಲ್ಲಿ ಎಂಥದೂ ನಡೀತಾ ಇಲ್ಲ, ಇಲ್ಲಿ ಏನು ಆಗ್ತಾ ಇಲ್ಲ, ಒಳ್ಳೇದಿಲ್ಲ ಕೆಟ್ಟದಿಲ್ಲ, ಅನುಭವಿಸ್ತಾ ಇದ್ದೇನೆ ಎಂಬ ಸ್ಥಿತಿ ಯಾವಾಗ ನಮ್ಮ ಒಳಗೆ ಬರ್ತದೋ ಆವಾಗ ಅದು ಬಹಳ ಎತ್ತರಕ್ಕೆ ಹೋಗ್ತದೆ. ಇದೆಲ್ಲ ತಿಳಿಬೇಕು ಅಂತಿದ್ರೆ ಒಳ್ಳೆ ಹಗಲು ರಾತ್ರಿ ಗುರುವಿನ ಸೇವೆ ಮಾಡಿ, ಎಷ್ಟು ಕೂಡ್ತದಷ್ಟು ಸೇವೆ ಮಾಡಿ, ನಿದ್ರೆ ಕೆಟ್ಟು ಬೈಗಳು ತಿಂದು ಅವಮಾನ ಆಗಿ 1000 ರೀತಿಯಲ್ಲಿ ಆ ಪರೀಕ್ಷೆಯಲ್ಲಿ ದಾಟಿ ಬರುವಾಗ ತನ್ನಿಂತಾನಾಗೆ ಮೌನ ಆಗ್ತದೆ. ತನ್ನಿಂತಾನಾಗೆ ಮೌನ ಆಗ್ತದೆ. ಒಂದು ಗುರುವಿನ ಮುಂದೆ ಒಬ್ಬ ಅಹಂಕಾರದಲ್ಲಿ ಮಾತಾಡ್ತಾನೆ, ಒಬ್ಬ ಓಂಕಾರದಲ್ಲಿ ಮಾತಾಡ್ತಾನೆ. 2 ರೀತಿಯಲ್ಲಿ ಮಾತಾಡ್ತಾರೆ ಗುರುವಿನ ಮುಂದೆ. ಅಹಂಕಾರದಲ್ಲಿ ಮಾತಾಡಿದವನ ಸ್ಥಿತಿ ಏನಾಗ್ತದೆ, ಆ ಓಂಕಾರದಲ್ಲಿ ಮಾತಾಡಿದವನ ಸ್ಥಿತಿ ಏನಾಗ್ತದೆ ಅಂತೇಳಿ ಪ್ರಕೃತಿ ಕಾಲ ಡಿಸೈಡ್ ಮಾಡ್ತದೆ. ಯಾರ ಹತ್ರ ಮಾತಾಡೋದಿದು ಅಂತೇಳಿ ಕಾಲ ಡಿಸೈಡ್ ಮಾಡ್ತದೆ. ಆ ಕಾಲ ಉಂಟಲ್ಲ, ಎಷ್ಟು ಅಹಂಕಾರದಲ್ಲಿ ನಾವು ಮಾತಾಡಿದೆವೋ ಅಷ್ಟೇ ಅಹಂಕಾರ, ಅದರಿಂದ ಎಷ್ಟೋ ದೊಡ್ಡ ಅಹಂಕಾರ, ಅದರಿಂದ ಎಷ್ಟೆಷ್ಟೋ ದೊಡ್ಡ ವಿಚಾರಗಳು ನಮ್ಮನ್ನು ಬಂದು ಹಿಡಿಯುವಾಗ ನಮಗೆ ಆ ಗುರು ಬೇಕಾಗಿ ಆಗ್ತದೆ. ಅರಿವಿಲ್ಲದೆ ಹೋಗಿ ಮುಟ್ತದೆ. ಜನ್ಮ ಜನ್ಮದಲ್ಲಿ ಮಾಡಿದ ಪಾಪ ಗುರು ನಿಂದನೆ ಮಾಡಿದರೆ ಏನಾಗ್ತದೆ ಅಂತ ಕೇಳಿದ್ದಲ್ಲ. ಗುರು ನಿಂದನೆ ಮಾಡಿದರೆ ವಂಶ 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 ಕೂಡ ಗುರುವಿನ ಸೇವೆ ಮಾಡಬೇಕಾಗಿ ಬರ್ತದೆ. ಯಾವ ಗುರು ಅಂತೇಳಿ ಗೊತ್ತಿಲ್ಲ. ಅರ್ಥ ಆಗ್ತದ? ಒಟ್ಟಿನಲ್ಲಿ ಗುರುವೇ ಗುರುವೇ ಅಂತ ಹಿಂದೆ ಓಡಬೇಕಾಗಿ ಬರ್ತದೆ ಅಂತ ಹೇಳೋದು ಒಂದು ಜನ್ಮದಲ್ಲಿ. ಸುಮ್ಮನೆ ಆಗುದಿಲ್ಲ. ಎಷ್ಟು ಜನ್ಮ ಮಾಡಿದಲ್ಲಿ ಬಂದಿರ್ತಾರೆ, ಗುರು ಸೇವೆ ಮಾಡಕ್ ಬಂದಿರ್ತಾರೆ, ಇಲ್ಲಿ ಬಂದಿರ್ತಾರೆ ಎಲ್ಲ ಭಕ್ತರು ಮೈತ್ರಿಗೆ. ಅದು ಅವನವನ ಸೇವೆಯ ಮೇಲೆ ಡಿಪೆಂಡ್. ಕಲ್ಮಶ ಇದ್ದವನ ವಿಚಾರ ಬೇರೆ, ಶುದ್ಧವಾಗಿದ್ದವನ ವಿಚಾರ ಬೇರೆ. ಅರ್ಥ ಆಯ್ತಲ್ವಾ? ಅಂತೂ ಇಂತೂ ಒಂದು ಜನ್ಮದಲ್ಲಿ ಮಾಡಿದ ಪಾಪಕ್ಕೆ ಗುರುವಿನ ಹತ್ರ ಬಂದು ಕೂತ್ಕೊಳ್ಳೋದಂತೂ ಸತ್ಯ. ಗುರುವಿನ ಹತ್ರ ಬಂದು ಕೆಳಗೆ ಕೂತ್ಕೊಳ್ಳಬೇಕು, ಗುರುವಿನ ಹತ್ರ ಬಂದು ಮಂಡಿ ಹಾಕಿ ಕೂತ್ಕೊಳ್ಬೇಕು, ಗುರುವಿನ ಹತ್ರ ಬಂದು ಈ ರೀತಿ ಗುರುವೇ ಅಂತ ಕರಿಬೇಕು ಅಂತ ಹೇಳಿದ್ರೆ ಆ ವಿಷಯ ನಿನಗೆ ಯಾರು ಹೇಳಿಕೊಟ್ಟದ್ದು? ಆ ಜ್ಞಾನವನ್ನು ನಿನಗೆ ಯಾರು ಕೊಟ್ಟರು?
ಆ ಜನ್ಮ ಈ ಜನ್ಮ ಅಂತ ತಿಳಿಯುವುದಕ್ಕಿಂತಲೂ ಈ ಜನ್ಮದಲ್ಲಿ ನಾನು ಹೇಗೆ ಇದ್ದೇನೆ, ಈ ಬುದ್ಧಿಯನ್ನು ಯಾವ ರೀತಿ ಉಪಯೋಗಿಸ್ತೇನೆ ಅಂತ ಹೇಳುವ ಬುದ್ಧಿಶಾಲಿ. ಅರ್ಥ ಆಗ್ತದ? ಜನ್ಮ ಜನ್ಮದ ವಿಷಯ ಮಾತಾಡ್ಲಿಕ್ಕೆ ಹೋದ್ರೆ ಜೀವನ ಮಾಡ್ಲಿಕ್ಕೆ ಬಹಳ ಕಷ್ಟ ಉಂಟು. ಈ ಜನ್ಮದಲ್ಲಿ ನಾನು ಹೇಗೆ ಇದ್ದೇನೆ, ಯಾಕೆ ನನ್ನ ತಂದೆಯಲ್ಲಿ ಬಿಟ್ಟರು, ಅದನ್ನು ತಿಳ್ಕೊಂಡ್ರೆ ಮಾತ್ರ. ಈ ಜನ್ಮ ಇದ್ರೆ ಮುಂದಿನ ಜನ್ಮ, ಹಿಂದಿನ ಜನ್ಮ. ಈ ಜನ್ಮವಿಲ್ಲ ಇದ್ರೆ ಯಾವ ಜನ್ಮ? ಈ ಜನ್ಮವಿಲ್ಲದ್ರೆ ಯಾವ ಜನ್ಮ ಅಂತ ಕೇಳುದು. ಎಲ್ಲಿ ಉಂಟು ಜನ್ಮ? ಇರುವುದನ್ನು ಮೊದಲು ಯೋಚನೆ ಮಾಡು. ಇರುವುದನ್ನು ಯೋಚನೆ ಮಾಡಿದ ನಂತರ ಮುಂದೆ ಹೋಗ್ಬೋದು, ಹಿಂದೆಯೂ ಬರ್ಬೋದು. ನಾನು ಹೇಗೆ ಇದ್ದೇನೆ, ಎಲ್ಲಿ ಇದ್ದೇನೆ, ಯಾಕೆ ಬೇಕಾಗಿ ಇದ್ದೇನೆ, ಯಾಕೆ ಬೇಕಾಗಿ ನಾನು ಮನುಷ್ಯನಾಗಿ ಹುಟ್ಟಿದೆ, ಯಾಕೆ ಬೇಕಾಗಿ ನಾನು ಗುರುವಿನ ಹತ್ರ ಬಂದು ಕೂತುಕೊಂಡೆ, ಯಾಕೆ ಬೇಕಾಗಿ ನಾನು ಗುರುವೆ ಅಂತ ಕರಿತೇನೆ, ಯಾಕೆ ಬೇಕಾಗಿ ನಾನು ಇಲ್ಲಿಗೆ ಒರೆಸ್ತೇನೆ, ಯಾಕೆ ಬೇಕಾಗಿ ನಾನು ಇಲ್ಲಿ ಕಕ್ಕುಸ್ ತೊಳಿತೇನೆ, ಯಾಕೆ ಬೇಕಾಗಿ ನಾನು ಹೀಗೆ ಇದ್ದೇನೆ, ಯಾರು ಮಾಡಿದ್ದು? ಈ ಜ್ಞಾನ ಯಾರು ಕೊಟ್ಟದ್ದು? ಅವರವರು ಮಾಡಿದ ಪಾಪಕ್ಕೆ ಅವರವರು ಯಾವುದೋ ಒಂದು ರೀತಿಯಲ್ಲಿ ಪ್ರಾಯಶ್ಚಿತ್ತ ಮಾಡೋದು ಅಂತ ಹೇಳಿದ್ರು. ಬೇರೆ ಒಂದು ಕಡೆ ಹೋಗಿ ಕಾಕುಸ್ ತೊಳಿ ಅಂತ ಹೇಳಿದ್ರೆ ತೊಳಿಲಿಕ್ಕೆ ಸಾಧ್ಯ ಅಲ್ಲ. ಬೇರೊಂದು ಕಡೆ ಹೋಗಿ ಆ ಭೈರವ ಅಂತ ಗಲೀಜು ಮಾಡಿದೆ ಅದನ್ನು ತೆಗೆದು ಬಿಸಾಡಪ್ಪ ಅಂತೇಳಿ ಬಿಸಾಡ್ಲಿಕ್ಕೆ ಆಗುದಿಲ್ಲ. ಅದು ಗುರುಸ್ಥಾನದಲ್ಲಿ ತನ್ನಿಂದ ತಾನಾಗಿ ಆಗ್ತದೆ. ತನಗೆ ಅರಿವಿಲ್ಲದೆ ಮಾಡಿಬಿಡ್ತಾರೆ ಅವರು. ಅದು ಯಾರು ಮಾಡಿಸುದು? ಯಾಕೆ ಅದು ಮಾಡಬೇಕು? ಅವರವರ ಸ್ಥಿತಿಯಲ್ಲಿ ಗೊತ್ತಾಗೋದಿಲ್ವ? ಅವರವರ ಸ್ಥಿತಿಯಲ್ಲಿ ಅವರವರು ಏನೇನು ಮಾಡಿರ್ಬೋದು ಅಂತೇಳಿ ಒಂದೊಂದು ಸೇವೆ ಮಾಡುವಾಗ ನಾನು ಏನು ಮಾಡಿರ್ಬೋದು. ಒಬ್ಬ ಗುರುವಿನ ಹತ್ತಿರ ಇರ್ತಾನೆ, ಇನ್ನೊಬ್ಬ ಗುರುವಿಂದ ದೂರವಾಗಿ ಯಾವುದೋ ಒಂದು ಕೆಲಸ ಮಾಡ್ತಾ ಇರ್ತಾನೆ ಹೊರಗೆ ಸೇವೆ. ಅರ್ಥಾಗ್ತದ? ಅಲ್ಲೇ ಉತ್ತರ ಸಿಗೋದಿಲ್ವ? ನಾವು ಪುಣ್ಯದಿಂದ ಬಂದಿದ್ದೇವ, ಪಾಪದಿಂದ ಬಂದಿದ್ದೇವ ಅಂತೀವಿ. ಇದೆಲ್ಲ ಸ್ವಯಂ ಜ್ಞಾನ. ನಿನ್ನ ಒಳಗೆ ನೀನು ತಿಳ್ಕೊಳ್ಬೇಕಿದ್ದಲ್ಲ. ಇದೆಲ್ಲ ನೀನು ತಿಳ್ಕೊಂಡ್ರೆ ಗೋಪಾಲಪುರಕ್ಕೆ ಬಂದದ್ದಕ್ಕೆ, ಇಲ್ಲಿ ಇಷ್ಟು ದಿನ ಇದ್ದು ಸೇವೆ ಮಾಡೋದಕ್ಕೆ ಎಲ್ಲದಕ್ಕೂ ಸಾರ್ಥಕತೆ ಉಂಟಾಗೋದು. ಇಲ್ಲ ಸಾರ್ಥಕತೆ ಉಂಟಾಗೋದಿಲ್ಲ, ಖಂಡಿತ ಉಂಟಾಗೋದಿಲ್ಲ. ನಿನಗೆ ಹೇಳುವ ಸಂದೇಶ ಪ್ರಪಂಚಕ್ಕೆ ಸಂದೇಶ. ಅದು ಪ್ರಪಂಚವೇ ನೀನು, ನಿನ್ನಿಂದಲೇ ಪ್ರಪಂಚ. ಇಷ್ಟೇ ಹೇಳೋದು. ಒಳ್ಳೆಯದು ಎಲ್ಲಿ ಉಂಟು ಅಲ್ಲಿ ಕೆಟ್ಟದುಂಟು, ಎಲ್ಲಿ ಕೆಟ್ಟದುಂಟು ಅಲ್ಲಿ ಒಳ್ಳೆಯದುಂಟು, ಎರಡೂ ಉಂಟು. ಅರ್ಥ ಆಯ್ತಲ್ವ? ಒಂದೇ ಮನುಷ್ಯನ ದೇಹದಲ್ಲಿ ಎರಡು ದ್ವಾರವನ್ನು ತಕೋ. ಅರ್ಥ ಆಯ್ತಲ್ವ? ಒಂದೇ ಮನುಷ್ಯನ ದೇಹದಲ್ಲಿ ಎರಡು ದ್ವಾರವನ್ನು ತಕೊಳ್ಳುವ. ಆ ಎರಡು ದ್ವಾರದಲ್ಲಿ ಒಂದನೇ ದ್ವಾರ ಬಾಯಿ. ಈ ಬಾಯಿಯಿಂದ ಹೋಗುದು ಒಳ್ಳೇದು ಅಲ್ವಾ? ಈ ಕುಂಡೆಯಿಂದ ಬರುದು ಒಳ್ಳೇದು ಹೋಗಿ ಕೆಟ್ಟದ್ದು ಬರ್ತದೆ. ಕೆಟ್ಟದ್ದು ಹೋಗಿ ಪುನಃ ಅದು ಸಾರ ರೀತಿಯಲ್ಲಿ ಗೊಬ್ಬರ ಎಲ್ಲ ಆಗಿ ಅದರಿಂದ ಒಳ್ಳೇದು ಪುನಃ ಬರ್ತದೆ ಅಲ್ವಾ? ಕೆಟ್ಟದ್ದನ್ನು ಒಳಗೆ ಇಟ್ಟುಕೊಂಡ್ರೆ ಸಮಸ್ಯೆ. ಕೆಟ್ಟದ ಎಲ್ಲಾ ಕಡೆ ಕೆಟ್ಟದೇ ಇರುದು. ಅದನ್ನು ಒಳಗೆ ಇಟ್ಟುಕೊಂಡ್ರೆ ಸಮಸ್ಯೆ. ಅದನ್ನು ಹೊರಗೆ ಹಾಕಬೇಕು. ಕ್ಷಣ 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 ಕೆಟ್ಟ ಕೆಟ್ಟ ವಿಚಾರಗಳು ಬರುವಾಗ ಅದನ್ನು ಹೊರಗೆ ಹಾಕ್ಲಿಕ್ಕೆ ಕಲಿಬೇಕು. ಮಲ ವಿಸರ್ಜನೆ ಮಾಡಿದಾಗೆ, ಮೂತ್ರ ವಿಸರ್ಜನೆ ಮಾಡಿದಾಗ ಆ ಕೆಟ್ಟದ್ದನ್ನು ಹೊರಗೆ ಕಳಿಸ್ತಾನೆ ಇರ್ಬೇಕು. ಅದನ್ನು ಹೊರಗೆ ಹೋಗ್ತಾ 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 ಕೊನೆಗೆ ಅದು ಹೇಳ್ತದೆ, ಇಲ್ಲಿ ಸ್ಥಳ ಇಲ್ಲ ಇವನಲ್ಲಿ ಅಂತೇಳಿ. ಯಾರಲ್ಲಿ? ಇವನಲ್ಲಿ ನನಗೆ ಸ್ಥಳ ಇಲ್ಲ, ಅಲ್ಲಿ ನನಗೆ ಜಾಗ ಇಲ್ಲ, ನಾನು ಅಲ್ಲಿ ಹೋಗಿಯೂ ಪ್ರಯೋಜನ ಇಲ್ಲ, ನಾನು ಹೋಗುದೇ ಬಿಡ್ತೇನೆ ಅಲ್ವಾ? ಈಗ ನಿನ್ನ ಮನೆಗೆ ಒಬ್ಬರು ಬರ್ತಾರೆ, ಒಂದು ಕ್ಲೋಸ್ ಫ್ರೆಂಡ್ ಆಗಿರ್ತಾರೆ ಅಂತ ಇಟ್ಟುಕೊಳ್ಳು. ಯಾವಾಗಲೂ ನಿಂಗೆ ಡ್ರಿಂಕ್ಸ್ ತೆಗೆದು ಕೊಡ್ತಾರೆ ಅಂತ ಇಟ್ಟುಕೊಳ್ಳು, ಅಲ್ಲ ಯಾವಾಗಲೂ ನಾನ್ ವೆಜ್ ತೆಗೆದು ಕೊಡ್ತಾರೆ ಅಂತ ಇಟ್ಟುಕೊಳ್ಳು, ಅಲ್ಲ ಎಲ್ಲದಕ್ಕೂ ನಿಂಗೆ ಸಹಕಾರಿಯಾಗಿದೆ ಅಂತ ಇಟ್ಟುಕೊಳ್ಳು ನಿನ್ನ ಶೋಕಿ ಜೀವನದಲ್ಲಿ. ಅದು ಉದಾಹರಣೆ ಹೇಳುದು.
ಸೊ ಅವ್ರು ಇನ್ನು ಒಟ್ಟಿಗೆ ಇರೋದು 24 ಗಂಟೆ, ಇನ್ನನ್ನು ಬಿಡುವುದೇ ಇಲ್ಲ ಅವರು. ಸೊ ನೀನು ಅವರನ್ನು ಬಿಟ್ಟು ದೂರ ಹೋಗ್ಬೋದು, ಅವರು ನಿನ್ನನ್ನು ಬಿಡುವುದಿಲ್ಲ. ನೀನು ಅವರನ್ನು ಬಿಟ್ಟು ದೂರ ಹೋಗ್ಬೋದು. 1 ದಿನ ಸಿಗುದಿಲ್ಲ, 2 ದಿನ ಸಿಗುದಿಲ್ಲ, 3 ದಿನ ಸಿಗುದಿಲ್ಲ, 4 ದಿನ ಸಿಗುದಿಲ್ಲ, 5 ದಿನ ಸಿಗುದಿಲ್ಲ, 6 ದಿನ ಸಿಗುದಿಲ್ಲ. 7ನೇ ದಿನ ಅವನೇ ಆಲೋಚನೆ ಮಾಡ್ತಾನೆ, ಇವನ ಹತ್ರ ಹೋಗುದು ವೇಸ್ಟ್, ಹೋಗುದು ಬೇಡ ಅಂತೆ, ಈ ಫ್ರೆಂಡ್ಸ್ ಸರಿ ಇಲ್ಲ ಅಂತೆ, ಇಲ್ಲಿಗೆ ನಿಲ್ಲಿಸುವ ಅಂತೆ ಅಲ್ವಾ. ಅದು ನಮ್ಮ ಕೈಯಲ್ಲಿದ್ದಾನೆ ಉಂಟು. ದೂರ ಮಾಡುದು ಹತ್ತಿರ ಮಾಡುದು ನಮ್ಮ ಕೈಯಲ್ಲಿ ಉಂಟು. ಆದ್ರೆ ಕೆಟ್ಟದಿಲ್ಲದೆ ಈ ಪ್ರಪಂಚದಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಸುತ್ತಮುತ್ತಲಿರುವುದೆಲ್ಲ ಕೆಟ್ಟದೆ. ಆ ಕೆಟ್ಟದ್ರಲ್ಲಿ ನಾವು ಒಳ್ಳೇದಾಗಬೇಕು ಅಂತ ಹೇಳಿದ್ರೆ ಈ ರೀತಿಯಾದ ಒಂದು ಸ್ಥಿತಿ ನಮ್ಮೊಳಗೆ ಉತ್ಪತ್ತಿ ಆಗಬೇಕು. ಬರ್ತದೆ, ನೆಗೆಟಿವ್ ಥಾಟ್ಸ್ ಬರ್ತದೆ, ಅನೇಕ ಕೆಟ್ಟ ವಿಚಾರಗಳು ಬರ್ತದೆ, ಎಲ್ಲವೂ ಬರ್ತದೆ. ಇದನ್ನು ನಾವು ಹೇಗೆ ನಮ್ಮೊಳಗೆ ಜೀರ್ಣ ಮಾಡಿದನ್ನು ಹೊರಗೆ ಹಾಕುದು? ಇದು ಅಜೀರ್ಣ ಆದ್ರೆ ಕಷ್ಟ, ಅದು ಭಸ್ಮ ಆಗ್ಬೇಕು. ಹಾಗೆ ಉಳಿದುಕೊಂಡ್ರೆ ಕಷ್ಟ. ಅದು ಮತ್ತೆ ಬೆಳೀತದೆ. ಆ ಕೆಟ್ಟದು ಒಳ್ಳೇದು ಎಂಬುದು ನಿಮ್ಮ ಜೀವನದ ಅಧ್ಯಯನವನ್ನು ಮಾಡಿ ನಿಮ್ಮ ಅನುಭವದಲ್ಲಿ ನಿಮಗೆ ಗೊತ್ತಾಗುದು. ಕೆಟ್ಟದಾಗದೆ ನಿಮ್ಗೆ ಒಳ್ಳೇದು ಯಾವುದು ಅಂತ ಗೊತ್ತಾಗಲಿಕ್ಕೆ ಸಾಧ್ಯನೇ ಇಲ್ಲ. ಕೆಟ್ಟದಾಗದೆ ನಿನಗೆ ಒಳ್ಳೇದು ಯಾವುದು ಅಂತೇಳಿ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಕೆಟ್ಟ ಅನುಭವ, ಕಹಿ ಅನುಭವ ಬಹಳ ಶ್ರೇಷ್ಠ. ಅದು ನಮ್ಮನ್ನು ಒಳ್ಳೆ ದಾರಿಗೆ ಕರ್ಕೊಂಡು ಹೋಗ್ತದೆ. ಅರ್ಥ ಆಯ್ತಲ್ಲ? ಹಾಗೆ ಅಂತೇಳಿ ಕೆಟ್ಟದ್ದು ಮಾಡೋದಲ್ಲ. ನಮ್ಮ ಸುತ್ತಮುತ್ತಲ ಆಗುವ ಆ ಕಹಿ ಅನುಭವವನ್ನು, ನಮ್ಮ ಸುತ್ತಮುತ್ತಲ ಇರುವವರಿಂದ ನಮ್ಮ ಜೀವನದಲ್ಲಿ ಆದ ಕಹಿ ಅನುಭವವನ್ನು, ಅವರಿಂದ ನಮಗೆ ಆದ ಕಹಿ ಅನುಭವವನ್ನು, ನಮ್ಮಿಂದ ಇನ್ನೊಬ್ಬರಿಗೆ ಕಹಿ ಆಗಿದ್ರೆ ಆ ಅನುಭವವನ್ನು ಎಲ್ಲವನ್ನು ನಾವು ಲೆಕ್ಕಾಚಾರ ಮಾಡುವಾಗ ನಮಗೆ ಗೊತ್ತಾಗ್ತದೆ. ನಾವು ಇಂಥವನ ಮನಸ್ಸು ನೋಯಿಸಿದೆ, ಇಂಥವ್ರಿಗೆ ಇಂಥ ದ್ರೋಹ ಮಾಡಿದೆ, ಎಲ್ಲ ವಿಚಾರಗಳು ನಮ್ಮ ಒಳಗೆ ರೀಕಾಲ್ ಆಗ್ತದೆ. ಆ ರೀಕಾಲ್ ಆದ ಮೇಲೆ ಅದನ್ನು ಪರಿಪೂರ್ಣವಾಗಿ ನಾವು ಸ್ವೀಕಾರ ಮಾಡಿದ ನಂತರ ನಮಗೆ ಆ ಸ್ಥಿತಿಯಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ಗರ್ವದಿಂದ ಅಹಂಕಾರದಿಂದೆಲ್ಲ ಮಾತಾಡ್ಲಿಕ್ಕೆ ಆಗುದಿಲ್ಲ. ನಾವು ಮಾಡಿದ ವಿಚಾರ ನಮಗೆ ಅರಿವು ಆದ್ರೆ ಹೇಳೋದು ಅರ್ಥ ಆಗ್ತದ? ಅರಿವು ಬಂದ್ರೆ ಏನಾಗ್ತದೆ ಗೊತ್ತುಂಟಾ? ಎಲ್ಲರ ಹತ್ರ ಪ್ರೀತಿ ಬರ್ತದೆ, ಎಲ್ಲರ ಹತ್ರ ಸಮತ್ವ ಭಾವನೆ ಬರ್ತದೆ, ಎಲ್ಲವೂ ಒಂದೇ ಎಂಬುದು ಬರ್ತದೆ, ಎಲ್ಲರಿಗೂ ಗೌರವ ಕೊಡ್ಲಿಕ್ಕೆ ಆಗ್ತದೆ, ಒಂದು ನಂಬಿಕೆಯಿಂದ ಜೀವನ ಮಾಡ್ಲಿಕ್ಕೆ ಆಗ್ತದೆ. ನಾವು ಮಾಡಿದ ತಪ್ಪಿನ ಅರಿವು ನಮಗೆ ಆದರೆ, ನಮ್ಮನ್ನು ನಾವು ತಿದ್ದಿಕೊಂಡ್ರೆ, ಅದಾದ ಮೇಲೆ ನಮ್ಮ ಜೀವನದಲ್ಲಿ ತಪ್ಪಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳುದು. ಇಲ್ಲಿ ತಪ್ಪಿನ ಅರಿವೇ ಆಗ್ತಾ ಇಲ್ಲ ಅಂತ ಹೇಳುದು ಎಲ್ಲರಿಗೂ. ಈ ತಪ್ಪಿನ ಅರಿವು ಮಾಡಿಕೊಳ್ಳಿ ಅಂತ ಹೇಳುದು. ನಾನು ಯಾಕೆ ಹೀಗೆ ಇದ್ದೇನೆ ಇವತ್ತು? ಯಾಕೆ ನನಗೆ ಈ ಸ್ಥಿತಿ ಬಂತು? ಯಾಕೆ ನನಗೆ ಆರೋಗ್ಯ ಸಮಸ್ಯೆ ಬಂತು? ನಾನು ಯಾರ ಮನಸ್ಸು ನೋಯಿಸಿದ್ದೇನೆ? ಯಾಕೆ ನನಗೆ ಮನಸ್ಸು ಇಷ್ಟು ತೊಂದರೆ ಆಗ್ತಾ ಉಂಟು? ನಾನು ಯಾರ ಮನಸ್ಸು ನೋಯಿಸಿದ್ದೇನೆ? ಯಾಕೆ ನನಗೆ ನೆಮ್ಮದಿ ಇಲ್ಲ? ನಾನು ಏನು ಮಾಡಿದ್ದೇನೆ? ನನಗೆ ಇನ್ನೊಬ್ಬ ಏನು ಮಾಡಿದ್ದೇನೆ ಅಂತ ತಿಳ್ಕೊಳ್ಬೇಡಿ. ನನಗೆ ಇನ್ನೊಬ್ಬ ಏನು ಮಾಡಿದ ಅಂತ ತಿಳ್ಕೊಳ್ಲಿಕ್ಕೆ ಹೋಗುದು ಬೇಡ. ನಿಮ್ಮಿಂದ ಇನ್ನೊಬ್ಬರಿಗೆ ಏನಾಗಿದೆ ಅಂತ ತಿಳ್ಕೊಳ್ಳಿ. ನಿಮ್ಮಿಂದ ಇನ್ನೊಬ್ಬರಿಗೆ ಏನಾಗಿದೆ ಅಂತ ತಿಳ್ಕೊಂಡ್ರೆ ಮಾತ್ರ ನಿಮಗೆ ತಿದ್ದಲಿಕ್ಕೆ ಸಾಧ್ಯ. ಇಲ್ಲಿ ಇನ್ನೊಬ್ಬರಿಂದ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಹೊರಗಿನಿಂದ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಇಲ್ಲಿ ನಾನು ದುಃಖ ಪಡ್ತೇನೆ ಅಂತ ಹೇಳಿದ್ರೆ ನಾನು ಯಾರಿಗೂ ಒಬ್ಬನಿಗೆ ದುಃಖ ಮಾಡಿದ್ದೇನೆ, ಆದ ಕಾರಣ ನಾನು ದುಃಖ ಪಡ್ತಾ ಇದ್ದೇನೆ ಎಂಬ ಸತ್ಯವನ್ನು ತಿಳಿಯಿರಿ. ನಾನು ಸಂತೋಷದಲ್ಲಿ ಇದ್ದೇನೆ ಅಂದ್ರೆ 10 ಜನರು ನಾನು ಸಂತೋಷದಲ್ಲಿ ಇಟ್ಟುಕೊಂಡಿದ್ದೇನೆ, ಆದ ಕಾರಣ ನಾನು ಸಂತೋಷದಲ್ಲಿ ಇದ್ದೇನೆ. ಸಂತೋಷದಲ್ಲಿ ಇರ್ಬೇಕಾದ್ರೆ 10 ಜನ ಒಳಿತು ಮಾಡಬೇಕು. ದುಃಖದಲ್ಲಿ ಇರ್ಬೇಕಾದ್ರೆ ಒಬ್ಬ ಸಾಕು. ಒಬ್ಬನಿಗೆ ಏನೋ ಮಾಡಿದ್ರೆ ಸಾಕು, ಜೀವನ ಪರ್ಯಂತ ದುಃಖ ಪಡಬೇಕು. ಸಂತೋಷದಲ್ಲಿ ಇರ್ಬೇಕಾದ್ರೆ 10 ಜನಕ್ಕೆ ಮಾಡಬೇಕು. ಅದಷ್ಟು ಸುಲಭದಲ್ಲಿ ರೀಚ್ ಆಗುದಿಲ್ಲ ಸಂತೋಷ ಅಂತ ಹೇಳುದು. ಅಲ್ವಾ? ಬೈಗಳ ಮಾತುಗಳನ್ನ ಸ್ಟ್ರಾಂಗ್ ಆಗಿ ನಿಲ್ಲುದು, ಪ್ರೀತಿಯ ಮಾತು ಸ್ಟ್ರಾಂಗ್ ಆಗಿ ನಿಲ್ತದ? 10 ದಿನ ನೀನು ಒಳ್ಳೆ ಪ್ರೀತಿಯಲ್ಲಿ ಮಾತಾಡಿ 11ನೇ ದಿನ ಒಂದು ಸಣ್ಣ ವಿಷಯ, ಎಂತ ಮಾರಾಯ ನೀನು ಅಂತ ಜೋರಲ್ಲಿ ಹೇಳಿಬಿಟ್ರೆ ಉಂಟಲ್ಲ, ಮುಗಿತಲ್ಲಿಗೆ ವಿಷಯ. 10 ದಿನದ ಪ್ರೀತಿಗೆ ವ್ಯಾಲ್ಯೂವೇ ಇಲ್ಲ. ಅರ್ಥ ಆಗ್ತಾ ಹೇಳೋದು? ಹಾಗೆ ಹೇಳುದೆಲ್ಲರಿಗೆ ಅನುಭವದಿಂದ ತಿಳ್ಕೊಳ್ಳಿ ಅಂತೇಳಿ. ಅನುಭವವೇ ಶ್ರೇಷ್ಠ. ಅನುಭವಕ್ಕಿಂತ ದೊಡ್ಡ ಗುರು ಇನ್ನೊಂದಿಲ್ಲ. ನಿಮ್ಮ ಒಳಗೆ ಒಂದು ಗುರು ಇದ್ದಾರೆ. ಆ ಗುರುವನ್ನು ಹೊರಗೆ ತರಲಿಕ್ಕೆ ಪ್ರಯತ್ನ ಪಡುವುದು. ಅರ್ಥ ಆಗ್ತದ? ಆ ಗುರು ಅಂದ್ರೆ ಇನ್ನ ಆತ್ಮವೇ, ಬೇರೆ ಏನಲ್ಲ.
ಆತ್ಮವನ್ನು ಹೊರಗೆ ತರುವುದಂದ್ರೆ ಸಾಯುವುದು ಅಂತ ಅರ್ಥ ಅಲ್ಲ, ಅದನ್ನು ತಿಳಿಯುವುದು. ಅದನ್ನು ತಿಳಿಲಿಕ್ಕೆ ಗುರುವಿನ ಸೇವೆ ಮಾಡುವುದು. ಗುರುವಿನ ಸೇವೆ ಮಾಡುವಾಗ ಇಂಥ ವಿಚಾರಗಳೆಲ್ಲ ಬಂದೇ ಬರ್ತದೆ. ಗುರುವಿನ ಹತ್ರ ಬಂದು ಮುಟ್ಟುವಾಗ 1000 ರೀತಿಯ ವಿಷಯಗಳು ಬರ್ತದೆ, ಅನೇಕ ರೀತಿಯ ಗೊಂದಲಗಳು ಬರ್ತದೆ, ಅನೇಕ ರೀತಿಯ ಸಂಶಯಗಳೆಲ್ಲ ಬರ್ತದೆ. ಇದಕ್ಕೆಲ್ಲ ಉತ್ತರ ನಿಮ್ಮ ಒಳಗೆ ನೀವು ಕಂಡುಕೊಳ್ಳಬೇಕು ಹೊರತು ಇದು ಹೊರಗಿನಿಂದ ಸಿಗುವುದಿಲ್ಲ ಉತ್ತರ. ಯಾವಾಗ ಇಂಥ ವಿಚಾರಗಳೆಲ್ಲ ನಮ್ಮೊಳಗೆ ಉದಯ ಆಗ್ತದೆ, ಯಾಕೆ ಇದೆಲ್ಲ ಇಂಥದಕ್ಕೆ ಯಾಕೆ ಆಗ್ತಾ ಉಂಟು ಇದೆಲ್ಲ ಅಂತ ಹೇಳೋದು ಯೋಚನೆ ಮಾಡ್ತಾ 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 ಮನಸ್ಸು ಒಂದು ಮಾನಸಿಕವಾಗಿ ಆ ವ್ಯಕ್ತಿತ್ವವನ್ನೇ ಕಳೆದುಕೊಳ್ತಾರೆ ಅವರು. ಮತ್ತೊಂದು ಮಾನಸಿಕರಾಗಿ ಒಂದು ರೀತಿ ಹುಚ್ಚು, ಅರ್ಥ ಆಗ್ತದೆ? ಅಂತ ಹುಚ್ಚು ಹಿಡಿಯುವಾಗ ಅವನಿಗೆ ಅರಿವಿಲ್ಲದಂತೆ ಅವನು ಹೋಗಿ ಮುಟ್ತಾನೆ ಒಂದು ಕಡೆ. ಸುಮ್ಮನೆ ಗುರುವಿನ ಹತ್ರ ಬರುದಿಲ್ಲ ಅಂತ ಹೇಳುದು. ಅಷ್ಟು ಸೋತು ಸುಣ್ಣ ಆಗಿ ಎಲ್ಲ ಬಿಟ್ಟು ಏನೊಂದು ಆಗಿ ಅಂತ ಒಂದು ಅನುಭವ ಆಗಿ ಯಾವುದು ಬೇಡಪ್ಪ ಅಂತ ಆಗುವಾಗ ಗುರು ಕಣ್ಣಿಗೆ ಕಾಣುದು. ಅಲ್ಲಿವರೆಗೆ ಗುರು ಕಣ್ಣಿಗೆ ಕಾಣುದಿಲ್ಲ ಅಂತ ಹೇಳುದು. ಅಲ್ಲಿವರೆಗೆ ಗುರು ಕಣ್ಣಿಗೆ ಕಾಣ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂತ ಅನುಭವ ಆಗಿ ಬಂದು ಪುನಃ ಗುರುವಿನ ಹತ್ರ ಬಂದು ಇಷ್ಟೆಲ್ಲ ಗೊಂದಲ ಆಗ್ತದೆ ಅಂತ ಹೇಳಿದ್ರೆ ಆ ಸತ್ಯಸ್ಥಿತಿ ಅಂದ್ರೆ ಎಷ್ಟು ಕಷ್ಟ ಇರಬೇಕು. ಅದು ಮುಟ್ಟಬೇಕಾದ್ರೆ ಎಷ್ಟು ವರ್ಷದ ಎಷ್ಟು ಜನ್ಮದ ತಪಸ್ಸಿರ್ಬೇಕು. ಅಷ್ಟು ಸುಲಭದಲ್ಲಿ ಸಿಗುವುದಿಲ್ಲಪ್ಪ. ಮನುಷ್ಯ ಜನ್ಮದಲ್ಲಿ ಇರುವಷ್ಟು ಪರೀಕ್ಷೆ ಬೇರೆ ಯಾವ ಜನ್ಮದಲ್ಲೂ ಇಲ್ಲ. ಮನುಷ್ಯ ಜನ್ಮದಲ್ಲಿ ಇರುವಷ್ಟು ಜ್ಞಾನ ಬೇರೆ ಯಾವ ಜನ್ಮದಲ್ಲೂ ಇಲ್ಲ. ಎರಡು ಕೊಟ್ಟಿದ್ದಾನೆ ಭಗವಂತ. ಪರೀಕ್ಷೆಯು ಕೊಟ್ಟಿದ್ದಾನೆ, ಆ ಪರೀಕ್ಷೆಯನ್ನು ದಾಟುವ ಶಕ್ತಿಯು ಕೊಟ್ಟಿದ್ದಾನೆ. ಎರಡೂ ನಿನ್ನ ಹತ್ರ ಉಂಟು. ಅರ್ಥ ಆಗ್ತದ? ಇದೆಲ್ಲ ಸ್ವಂತ ಅನುಭವದಿಂದ ತಿಳಿಬೇಕು. ನಿನ್ನ ಜೀವನವನ್ನು ಆ ಪ್ರಕೃತಿಗೆ ಒಪ್ಪಡಿಸಿಕೊಂಡು, ಆ ಸತ್ಯಕ್ಕೆ ಒಪ್ಪಡಿಸಿಕೊಂಡು ಪ್ರತಿದಿನ ಪ್ರತಿ ಕ್ಷಣ ಒಳ್ಳೆ ಮನಸ್ಸಿನಲ್ಲಿ ಸೇವೆ ಮಾಡ್ತಾ ಬಾ. ಖಂಡಿತವಾಗಿಯೂ ಅನೇಕ ರೀತಿಯಲ್ಲಿ ನಿನ್ನ ಒಳಗೆ ಬದಲಾವಣೆ ಉಂಟಾಗ್ತದೆ. ಆಗ ನಿನಗೆ ಉತ್ತರ ಗೊತ್ತಾಗೋದು. 5 ನಿಮಿಷ 10 ನಿಮಿಷ ಮಾತಾಡಿಲ್ಲ ಉತ್ತರ ಸಿಗುವುದಿಲ್ಲ. ಇದೆಲ್ಲ ಸುಮ್ಮನೆ ಮಾತಾಡ್ಬೇಕಷ್ಟೇ. ಅವರವರ ಅನುಭವವನ್ನು ಮಾತಾಡ್ತಾರೆ. ಹಾಗೆ ನಮ್ಮ ಅನುಭವವನ್ನು ನಾವು ಹೇಳ್ತೇವೆ. ಆ ಅನುಭವ ನಿನಗೆ ಆಗಬೇಕಾದ್ರೆ ನೀನು ಅನುಭವಿಸಿ ನೋಡು. ನೀನು ಯಾವಾಗ ಅನುಭವಿಸಿ ನೋಡ್ತಿ ಆವಾಗ ನಿಂಗೆ ಎಲ್ಲದಕ್ಕೂ ಉತ್ತರ ಸಿಗ್ತದೆ. ಗೊತ್ತಾಯ್ತಾ? ಉತ್ತರ ಸಿಕ್ಕಿತನ? ಒಂದು ಗುರು ಪೂಜೆ ಯಾಕೆ ಮಾಡಬೇಕು ಅಂತ ಹೇಳಿ ಎಷ್ಟು ವಿಷಯ ಬಂತು ನೋಡು. ಗುರು ಪೂಜೆ ಕೇಳು ಕೇಳು. ಗುರುಜ್ಞಾನ ಮಾಡಿ ಈ ಜನ್ಮದಲ್ಲಿ ಮರ್ತೋಗಿರ್ತೀವಿ ನಾವು. ಗುರುಗಳು ಬಂದು ನಮ್ಗೆ ಯಾವ ರೂಪದಲ್ಲಿ ಪರೀಕ್ಷೆ ಮಾಡಿ ನಮ್ಗೆ ಯಾವ ತರ ನಮ್ಗೆ ಜ್ಞಾನ ಮಾಡಿಸ್ತಾರೆ ನೋಡು. ಪೂರ್ವ ಜನ್ಮದಲ್ಲಿ ನೀನು ನಿನ್ನದೇ ನಿಂಗೆ ಗೊತ್ತಿಲ್ಲ. ಈ ಜನ್ಮದಲ್ಲಿ ಒಂದು ಗುರು ಸಿಕ್ಕಿದ್ರೆ ಅದನ್ನು ಹಿಡ್ಕೊಳ್ಳಿ ಕಲಿ ಅಂತ ಹೇಳೋದು. ಪೂರ್ವ ಜನ್ಮದಲ್ಲಿ ಏನೋ ಒಂದು ಗುರುವಿನ ಹತ್ರ ಸಾಲ ಇದ್ದ ಕಾರಣ, ಏನೊಂದು ಕರ್ಮ ಇದ್ದ ಕಾರಣ, ಏನೊಂದು ಋಣ ಇದ್ದ ಕಾರಣ ಈ ಜನ್ಮದಲ್ಲಿ ನಿನಗೆ ಗುರು ಸಿಕ್ಕಿದೆ ಅಂತ ಹೇಳುದು ನಾವು. ಅರ್ಥ ಆಗ್ತದ? ಇಂಥದೇ ಅಪ್ಪ ಅಮ್ಮನಿಗೆ ಹುಟ್ಟಿ ಬರ್ತಿಂತ ನೀನೇನು ಕನಸು ಮನಸ್ಸು ನೆನೆಸಿದ್ಯಾ? ಇಂಥದೇ ಕುಟುಂಬದಲ್ಲಿ ಹುಟ್ಟಿ ಬರ್ತಿದ್ದ ನೆನೆಸಿದ್ಯಾ? ಕೇಳುದು ನಾನು. ನಿನಗೆ ಗೊತ್ತಿಲ್ಲ ಅದು, ಆದರೆ ನಿನ್ನ ಆತ್ಮಕ್ಕೆ ಗೊತ್ತುಂಟದು. ಅರ್ಥ ಆಗ್ತದ? ನಿನ್ನ ಆತ್ಮಕ್ಕೆ ಚೆನ್ನಾಗಿ ಗೊತ್ತುಂಟು. ನಿನ್ನ ಆತ್ಮವೇ ಡಿಸೈಡ್ ಮಾಡಬಾರ್ದು. ನೀನು ಮಾಡಿದ ಪಾಪಕ್ಕೆ, ನೀನು ಮಾಡಿದ ಕರ್ಮಕ್ಕೆ, ನೀನು ಮಾಡಿದ ಒಳ್ಳೆಯದಕ್ಕೆ, ನಿನ್ನ ಪುಣ್ಯಕ್ಕೆ ಆತ್ಮವೇ ಡಿಸೈಡ್ ಮಾಡಿ ಇಂಥವರ ಗರ್ಭದಲ್ಲಿ ನಾನು ಬರಬೇಕು, ಈ ಕುಟುಂಬದಲ್ಲೇ ನಾನು ಬರಬೇಕು, ಇಂಥವರಿಗೆ ಮಗನಾಗಿ ನಾನು ಹುಟ್ಟಬೇಕು ಅಂತ ಹೇಳಿ ಆತ್ಮ ಡಿಸೈಡ್ ಮಾಡಿರ್ತದೆ. ನನ್ನ ಕರ್ಮವನ್ನು ಮುಗಿಸ್ಲಿಕ್ಕೆ ಇದುವೇ ಸರಿಯಾದ ಸ್ಥಿತಿ. ನನ್ನ ಕರ್ಮವನ್ನು ಮುಗಿಸ್ಲಿಕ್ಕೆ ಇಲ್ಲಿಂದಲೇ ಪ್ರಾರಂಭ ಮಾಡಬೇಕು, ಇಲ್ಲಿಗೆ ನಾನು ಮೊದಲ ಹೆಜ್ಜೆ ಇಡಬೇಕು ಅಂತ ಹೇಳಿ ಅಂತ ಕಡೆಗೆ ಅದು ಹೆಜ್ಜೆ ಇಡ್ತದೆ. ಅರ್ಥ ಆಗ್ತಾ ಹೇಳುದು? ಅದೇ ರೀತಿ ನಿನ್ನ ಆತ್ಮಕ್ಕೆ ಗೊತ್ತುಂಟು ನಿನ್ನ ಗುರು ಯಾರು ಅಂತೇಳಿ. ಅದು ತನ್ನಿಂದ ತಾನಾಗಿ ಕರ್ಕೊಂಡು ಹೋಗ್ತದೆ ಅಲ್ಲಿಗೆ. ಅದೇ ಗುರು ಆಗಿರ್ತದೆ ಅದು. ಅದು ನಿನಗೆ ಗೊತ್ತಿರುವುದಿಲ್ಲ. ಕಾರಣ ಏನು? ಮಾಯೆ ಕವಿದಿದೆ, ಅಜ್ಞಾನ ಕವಿದಿದೆ, ಮಸಿಯಾಗಿದೆ, ಫುಲ್ಲು ಬೆಳಕೆ ಇಲ್ಲ, ಪ್ರಕಾಶ ಇಲ್ಲ. ಏನ್ ಮಾಡೋದು? ಆಗ 1000 ಕಾಣ್ತದೆ ಪ್ರಪಂಚದ ವಿಷಯ ಸುಖ.
ಪ್ರಪಂಚದಲ್ಲಿ ಸಾವಿರ 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 ವಿಚಾರಗಳು ಕಣ್ಣಿಗೆ ಕಾಣುವಾಗ ಗೊಂದಲ ಆಗದ ಮತ್ತೆ ಎಂತ ಆಗುದು? ಯಾವುದು ಸರಿ, ಯಾವುದು ತಪ್ಪು, ಯಾವುದು ಒಳ್ಳೆದು, ಯಾವುದು ಕೆಟ್ಟದು ಅಲ್ವಾ? ಸತ್ಯ ಅಲ್ವಾ? ಇದನ್ನ ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡಬೇಕು. ಈ ಪ್ರಪಂಚದ ವಿಷಯ ಸುಖವನ್ನು ಅಷ್ಟು ಸುಲಭದಲ್ಲಿ ಗುರು ಸಿಗೋದಿಲ್ಲ ಅಂತ ಹೇಳುದು. ಒಂದು ಗುರು ಸಿಕ್ಕಿದ್ದಾರೆ ಅಂತ ಹೇಳಿದ್ರೆ ಅದು ನಿನ್ನ ಆತ್ಮ ಡಿಸೈಡ್ ಮಾಡಿದ, ನೀನ್ ಡಿಸೈಡ್ ಮಾಡಿದಲ್ಲ. ಇಲ್ಲಿ ನೀನೇನು ಮಾಡ್ಲಿಕ್ಕಿಲ್ಲ. ನಿನ್ನ ಆತ್ಮ ಗುರಿ ಹೋಗಿ ಶರಣಾಗತಿ ಆಗಬೇಕು ಅಂತ ಇದ್ರೆ ನೀನು ಅರಿವಿಲ್ಲದಂತ ಹೋಗ್ತಿ ಅಂತ ಹೇಳೋದು. ಆಗ ನಿನ್ನಲ್ಲಿರುವ ಕಲ್ಮಶವಾದ ಮನಸ್ಸು, ಆ ಮಾಯೆಗಳು, ವಿಷಯ ಸುಖಗಳೆಲ್ಲ ಉಂಟಲ್ವಾ, ಅಲ್ಲಿ ನಿನ್ನನ್ನು ಇರ್ಲಿಕ್ಕೆ ಬಿಡುದಿಲ್ಲ, ಅಲ್ಲಿ ಸೇವೆ ಮಾಡ್ಲಿಕ್ಕೆ ಬಿಡುದಿಲ್ಲ. ಅದು ಆ ಸಾವಿರ ಗೊಂದಲವನ್ನು ಸೃಷ್ಟಿ ಮಾಡ್ತದೆ. ಅದು ಪುನಃ ಹೇಳ್ಕೊಂಡು ಹೋಗ್ತದೆ ಮಾಯೆಗೆ. ಹೇಳ್ಕೊಂಡು ಹೋದ ನಂತರ ಪುನಃ ಅಲ್ಲಿ ಏನೋ ಸ್ವಲ್ಪ ಸಮಯ ಆದ ನಂತರ ಪುನಃ ಹೋಗುವ ಗುರುಗಳ ಹತ್ರ ಅಂತ ಬರ್ತದೆ. ಈ ರೀತಿಯಾದ ಸ್ಥಿತಿ ಕೂಡ ಉಂಟು. ಇನ್ನು ಗುರುವೇ ಅಂತೇಳಿ ಶರಣಾಗತಿ ಆಗಿ ಸೇವೆ ಮಾಡೋದು ಉಂಟು. ಇನ್ನು ಬಂದು ಹೋಯಿಕೊಂಡು ಇರುವ ಸ್ಥಿತಿ ಭಕ್ತರಲ್ಲಿ, ಇದು ಸೇವೆ ಮಾಡುವಲ್ಲಿ ಬಂದು ಹೋಯಿಕೊಂಡಿರುವ ಸ್ಥಿತಿ. ಯಾವುದು ಒಂದಿಲ್ಲಿ ಪರ್ಫೆಕ್ಟ್ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆ ಪರ್ಫೆಕ್ಟ್ ಆದವ ಅವ ಅಂದಾಡುದೇ ಇಲ್ಲ ಅಂತ ಹೇಳುದು, ಅವನು ಮಾತಾಡುದೇ ಇಲ್ಲ ಅಂತ ಹೇಳುದು. ಅವ ಗುರುವನಿಗೆ ನೋಡಿಕೊಂಡೇ ಕೂತ್ಕೊಳ್ತಾನೆ, ಶಿವನನ್ನು ನಂದಿ ನೋಡಿದ ಹಾಗೆ. ಬೇರೆ ಎಂಥದಿಲ್ಲ ಅವನಿಗೆ, ಎಂಥದ್ದು ಗೊತ್ತಿಲ್ಲ ಅವನಿಗೆ. ಅಷ್ಟೇ, ಮುಗೀತ, ಅಷ್ಟಿಲ್ಲ ಅಲ್ಲಿ. ಅವನಿಗೆಲ್ಲ ಅರ್ಥ ಆಯ್ತು, ಎಲ್ಲ ಕಾಣ್ತಾ ಉಂಟು, ಎಲ್ಲವೂ ಇಲ್ಲೇ ಕಾಣ್ತಾ ಅಲ್ಲ, ಬ್ರಹ್ಮಾಂಡವ್ ಇಲ್ಲಿ ಕಾಣ್ತಾ ಉಂಟಪ್ಪ, ನಾನು ಯಾಕೆ ಹೋಗ್ಬೇಕು ಇಲ್ಲಿಗೆ ಎಂಬ ಸ್ಥಿತಿಯಲ್ಲಿ ಇರ್ತಾನೆ ಆ ಶಿಷ್ಯ ನಂದಿಯಾಗಿ. ಅವನಿಗೆ ಅರ್ಥ ಆಗ್ತದೆ ಎಲ್ಲ ಅಂತ. ಅವನಿಗೆ ಅರ್ಥ ಆಗ್ತಾ ಹೇಳುದು, ಅನುಭವಿಸಿ ತಿಳ್ಕೊ, ತುಂಬಾನೇ ಆಗುದಿಲ್ಲ. ಅರ್ಥ ಆಗ್ತದ? ಬಾಯಲ್ಲಿ ಮಾತಾಡ್ಲಿಕ್ಕೆ ಸುಲಭ, ತುಂಬಾ ಸುಲಭ ಬಾಯಲ್ಲಿ ಮಾತಾಡ್ಲಿ. ನಿಂಗೆ ವಯಸ್ಸೆಷ್ಟು? ನಿಂಗೆ 38 ವರ್ಷ ಆಯ್ತು. ನೀನು 38 ವರ್ಷವನ್ನು ಒಂದು 5 ನಿಮಿಷದಲ್ಲಿ ಅನುಭವಿಸ್ಬೋದಾ? ಒಂದು 10 ನಿಮಿಷದಲ್ಲಿ ಅನುಭವಿಸ್ಬೋದಾ? ಅಲ್ಲ 1 ಗಂಟೆಯಲ್ಲಿ ಅನುಭವಿಸ್ಬೋದಾ? ಅಲ್ಲ 1 ದಿನದಲ್ಲಿ ಅನುಭವಿಸ್ಬೋದಾ? ಇಲ್ಲ. 38 ವರ್ಷವನ್ನು ನೀನು ಅನುಭವಿಸ್ಬೇಕಾದ್ರೆ 38 ವರ್ಷ ನೀನು ಪ್ರಯಾಣ ಮಾಡಿರ್ಬೇಕು. ಹಾಗಿದ್ರೆ ಮಾತ್ರ 38 ವರ್ಷದ ಅನುಭವ. ಇದನ್ನು ತಿಳಿ ಮೊದಲು. ಜನ್ಮದ್ದು ಮಾತಾಡ್ತಿ, ಜನ್ಮದ್ದು ಮಾತಾಡೋದು ತುಂಬಾ ಸುಲಭ. ಜನ್ಮದ ವಿಷಯವನ್ನು ತಿಳಿಯುವುದು ಎಷ್ಟು ಕಷ್ಟ, ಅದನ್ನು ಒಳಗೆ ಹೋದ್ರೆ ಹೊರಗೆ ಬರುವುದು ಎಷ್ಟು ಕಷ್ಟ ಅಂತ ಗೊತ್ತುಂಟ? ಅದು ಕಷ್ಟಪಟ್ಟು ಅವನವನೇ ಹೋಗ್ಬೇಕಾದ ಸ್ಥಿತಿ. ಅವನವನ ಜನ್ಮದ ರಹಸ್ಯವನ್ನು ಅವನವನೇ ತಿಳಿದುಕೊಳ್ಬೇಕು. ಅವನವನ ಜನ್ಮದ ರಹಸ್ಯವನ್ನು ಅವನವನ್ನೇ ತಿಳಿದುಕೊಳ್ಳಲಿಕ್ಕೆ ಬೇಕಾಗಿ ಗುರು ಬೇಕಾಗುದು. ಗುರು ಕರ್ಕೊಂಡು ಹೋಗುದಿಲ್ಲ, ಬೇಕಾದ್ರೆ ಹೋಗು, ದಾರಿ ಹೇಳ್ತೇನೆ ಅಷ್ಟೇ. ಆ ದಾರಿ ಹೇಳಬೇಕು ಅಂತ ಹೇಳಿದ್ರೆ ನೀನು ಆ ದಾರಿಯಲ್ಲಿ ಹೋದ್ರೆ ಪುನಃ ಯಾವ ರೀತಿ ಇರ್ತಿತ್ತ ನೋಡಿದ ನಂತರ ದಾರಿ ಹೇಳುದು. ಸುಮ್ಮನೆ ದಾರಿ ಹೇಳುದಿಲ್ಲ. ಮಂಗನ ಕೈಯಲ್ಲಿ ಮಾಣಿಕೆ ಕೊಟ್ಟೇನು ಪ್ರಯೋಜನ? ಮಂಗನ ಕೈಯಲ್ಲಿ ಮಾಣಿಕೆ ಕೊಟ್ಟೇನು ಪ್ರಯೋಜನ? ಯಾರಿಗೆ ಕೊಡಬೇಕು ಅವರಿಗೆ ಕೊಡ್ತಾರೆ, ಯಾರಿಗೆ ಸಿಗಬೇಕು ಅವರಿಗೆ ಸಿಗ್ತದೆ. ಅದು ಅವರವರು ಪಡ್ಕೊಳ್ಳುವುದು ಅಂತ ಹೇಳುದು. ಅವರವರ ಸೇವೆಯಿಂದ, ಅವರವರ ಶರಣಾಗತಿಯಿಂದ, ಅವರವರ ನಂಬಿಕೆಯಿಂದ, ಅವರವರ ಪ್ರೀತಿಯಿಂದ ಅವರವರಿಗೆ ಏನು ಬೇಕು ಅದು ಗುರುವಿನ ಹತ್ರ ಪಡ್ಕೊಳ್ಳುವುದು ಹೊರತು ಗುರು ಕೊಡುವುದಲ್ಲ. ಇದು ಇನ್ನೂ ಸೂಕ್ಷ್ಮ. ಅವರ ಆತ್ಮ ಶುದ್ಧ ಆಗ್ತಾ ಹೋಗುವಾಗ ಆ ಶರಣಾಗತಿ, ಆ ನಂಬಿಕೆ, ಪ್ರೀತಿ, ಆ ಕರುಣೆ ಎಲ್ಲ ಹೆಚ್ಚಾಗ್ತಾ ಹೋಗುವಾಗ ಶಿಷ್ಯನಲ್ಲಿ ತನ್ನಿಂತಾನಾಗಿ ಒಂದು ಹೇಳಿಬಿಡ್ತಾರೆ ಗುರುಗಳು, ಈಗಪ್ಪ ಹೀಗೆ ಇದ್ದು ಬಿಡಿದ ಮೇಲೆ ಅಲ್ಲಿ ಕೂತ್ಕೊಂಡು 4 ಜನಕ್ಕೆ ಏನೋ ಒಂದು ವಿಷಯ ಹೇಳ್ತಾ ಇರು. ಇಷ್ಟೇ, ಅದು ಆಟೋಮೆಟಿಕ್ ಹೋಗ್ತದೆ. ಅದು ಇಷ್ಟೇ ವಿಷಯ ಇರೋದು, ಅಷ್ಟು ಸುಲಭ ಇಲ್ಲ. ಈ ಪ್ರಪಂಚದಲ್ಲಿ ಬಂದ ದೊಡ್ಡ ದೊಡ್ಡ ಮಹಾನ್ಗಳು, ಜ್ಞಾನಿಗಳು, ಯೋಗಿಗಳು, ಋಷಿಮುನಿಗಳು ಯಾರು ಗುರು ಆಗಬೇಕು ಅಂತ ಬರಲಿಲ್ಲ. ಅವರ ಜನ್ಮವೇ ಅದಾಗಿತ್ತು. ಅವ್ರಿಗೆ ಯಾರು ಹೇಳಿಕೊಡ್ಬೇಕಾದ ಅವಶ್ಯಕತೆ ಇಲ್ಲ ಇತ್ತು. ಪ್ರಕೃತಿ ಅವರಿಗೆಲ್ಲ ಹೇಳಿಕೊಡ್ತಾ ಇತ್ತು. ಆ ಜನ್ಮ ಆಗಿ ಆಗಬೇಕು ಅಂತ ಹೇಳಿದ್ರೆ ಅವ್ರು ಎಷ್ಟು ಜನ್ಮವನ್ನು ದಾಟಿ ಬಂದಿರ್ಬೋದು, ಎಷ್ಟು ಜನ್ಮದ ಸೇವೆ ಇದ್ದಿರ್ಬೋದು ಗುರುಗಳದ್ದು, ಎಷ್ಟು ಗುರುಗಳ ಜ್ಞಾನ ಆತ್ಮದಲ್ಲಿ ಇದ್ದಿರ್ಬೋದು. ಅದೆಲ್ಲ ಪರಿಪೂರ್ಣವಾಗಿ ಒಂದು ಭೂಮಿಯಲ್ಲಿ ಒಂದು ಚೈತನ್ಯ ಬಂದು ನಿಲ್ತದೆ. ಎಷ್ಟೋ ಜನ್ಮದ ಟ್ರಾವೆಲ್ ಅಲ್ಲಿ ಎಲ್ಲ ಉಂಟು, ಎಲ್ಲ ಸ್ಟೋರೇಜ್ ಆಗಿದೆ ಅಲ್ಲಿ ಎಂತ ಇಲ್ಲ. ಅಲ್ಲಿ ಕಂಪ್ಯೂಟರ್ ಸ್ಟೋರೇಜ್ ಆಗಿದೆ. ಅದು ಆಟೋಮೆಟಿಕ್ ಯಾವುದು ಬೇಕು ಅದು ತಗೊಳ್ತಾನೆ ಇರ್ತದೆ.
ಯಾವ್ಯಾವ ಸಮಯಕ್ಕೆ ಏನೇನು ಬೇಕು, ಯಾರ್ಯಾರಿಗೆ ಏನೇನು ಬೇಕು ಅಂತೇಳಿ. ಯಾಕಂದ್ರೆ ಅಷ್ಟು ಅದು ಅನುಭವಿಸಿ ಬಂದಿದೆ. ಅದು ಗುರುಸೇವೆ ಮಾಡಿ ಗುರುಸೇವೆ ಮಾಡಿ ಗುರುಸೇವೆ ಮಾಡಿ ಗುರುಸೇವೆ ಮಾಡಿ ಗುರುಸೇವೆ ಮಾಡಿ, ಇದು ಸದ್ಗುರುವಿನ ಸ್ಥಿತಿಯನ್ನು ಹೇಳುದು ನಾನು. ಗೊತ್ತಾಯ್ತಲ್ಲ, ಸದ್ಗುರು ಅಂದ್ರೆ ಗೊತ್ತಾಯ್ತಲ್ಲ. ಹ, ಮಹಾ ಜ್ಞಾನಿಗಳು, ಯೋಗಿಗಳೆಲ್ಲ ಅಂತ ಸದ್ಗುರುಗಳ ಸ್ಥಿತಿಯನ್ನೆಲ್ಲ ವರ್ಣನೆ ಮಾಡ್ಲಿಕ್ಕೆ ಅಸಾಧ್ಯ. ಯಾರು ಕೂಡ ಗುರು ಆಗಬೇಕು, ಜ್ಞಾನ ಆಗಬೇಕು, ನಾನು ಯೋಗಿ ಆಗಬೇಕು ಅಂತೇಳಿ ಅವರ ಲೈಫ್ ಸ್ಟೈಲೇ ಇಲ್ಲ ಆಯ್ತು. ಯಾವ್ದಾವ್ದು ಮರದಡಿಯಲ್ಲಿ ಬಿದ್ದಿದ್ರು ಮಗುವಾಗಿ, ಇನ್ನು ಯಾವ್ದ್ಯಾವ್ದು ದೇವಸ್ಥಾನದಲ್ಲಿ ಸಿಕ್ಕಿದ್ರು, ಇನ್ನು ಯಾವ್ದ್ಯಾವ್ದು ರೀತಿಯಲ್ಲಿ ಮನೆಯಲ್ಲಿ ಇದ್ದುಕೊಂಡು ಸಣ್ಣ ಒಂದು ಸ್ಥಿತಿ ಬದಲಾಗಿ ಗುರುವಾದವರಿದ್ದಾರೆ. ಗೊತ್ತಾಯ್ತಲ್ಲ, ಪ್ರಪಂಚಕ್ಕೆ ಗುರುವಾದವರಿದ್ದಾರೆ. ಆಗ ಅವರದ್ದು ಯಾವುದೋ ಒಂದು ಸಣ್ಣ ಒಂದು ಕರ್ಮದನ್ನೇ ಆ ರೀತಿ ಮಾಡಿತ್ತು. ಆ ಕರ್ಮದಲ್ಲಿ ಬಂದಿದ್ದಾನೆ ಅವರ ಅಲ್ಲಿಗೆ ಹೋಗಿ ರೀಚ್ ಆಗಲಿಕ್ಕೆ ಸಾಧ್ಯ. ಆಗ ಜೀವನದಲ್ಲಿ ಆಗುವುದೆಲ್ಲ ಅವನವನ ಒಳಿತಿಗಾಗಿ ಅಂತ ಹೇಳುದು ಭಗವಂತ ಮಾಡುದು. ನೀವು ಜನ್ಮಕ್ಕೆ, ಈ ಮನುಷ್ಯ ಜನ್ಮಕ್ಕೆ ಬಂದಿದ್ದೀರಿ ಅಂತ ಹೇಳಿದ್ರೆ, ನೀವು ಮನುಷ್ಯ ಜನ್ಮಕ್ಕೆ ಬರುವಾಗ ಅಷ್ಟು ಪುಣ್ಯ ಮಾಡಿ ಬಂದಿದ್ದೀರಿ. ಆದ ಕಡೆ ಮನುಷ್ಯ ಜನ್ಮ ಸಿಕ್ಕಿದು, ಸುಮ್ಮನೆ ಸಿಕ್ಲಿಲ್ಲ. ಆ ಮನುಷ್ಯ ಜನ್ಮದಲ್ಲಿ ನಿಮಗೊಂದು ಗುರು ಸಿಕ್ಕಿದ್ದಾರೆ ಅಂತ ಹೇಳಿದ್ರೆ, ನಿಮ್ಮ ಮನುಷ್ಯ ಜನ್ಮ ಇನ್ನೂ ಉನ್ನತ ಸ್ಥಿತಿಗೆ ಹೋಗ್ತದೆ ಅಂತ ಅರ್ಥ. ಅದು ತಿಳಿದವನಿಗೆ ಮಾತ್ರ ಗೊತ್ತು. ತಿಳಿಯದಿದ್ದವ ಏನ್ ಮಾಡ್ತಾನೆ ಗೊತ್ತುಂಟ, ಆ ಮನುಷ್ಯ ಜನ್ಮ ಹಿಂದೆ ಹೋಗ್ತಾನೆ. ಯಾವ ರೀತಿ ಹಿಂದೆ ಹೋಗ್ತಾನೆ? ಗುರು ನಿಂದನೆ ಮಾಡಿ, ಸಾವಿರ ರೀತಿಯಲ್ಲಿ ಹೀಯಾಳಿಸಿಕೊಂಡು, ಏನೋ ಒಂದು ಹೇಳಿ, ಬಾಯಿಗೆ ಬಂದದ್ದು ಹೇಳಿ, ಅದು ಆಟೋಮೆಟಿಕ್ ಅದು ಬ್ಯಾಕ್ ಹೋಗುದು. ಮತ್ತೆ ನಾಯಿಯಾಗಿ, ಹಸುವಾಗಿ ಆ ಕಡೆ ಈ ಕಡೆ ಬಂದು ಕ್ಯಾಂಕು ಅಂತ ಕೂಗ್ತಾ ಇರಬೇಕು. ಅರ್ಥ ಆಯ್ತಲ್ಲ? ಆಗ ಅದಕ್ಕೆ ಗೊತ್ತಾಗ್ತದೆ ಗುರು ಅಂದ್ರೆ ಯಾರು ಅಂತೇಳಿ. ಅಲ್ಲ, ಆಗ ಗೊತ್ತಾಗ್ತದೆ ಅದಕ್ಕೆ ಗುರು ಅಂದ್ರೆ ಯಾರು, ನನಗೆ ಅದು ಬೇಕು ಇದು ಬೇಕು ಅಂತೇಳಿ. ಆ ಜನ್ಮಕ್ಕೆ ಬಂದ ಕೂಡ್ಲೆ ಉಂಟಲ್ವ, ಆ ನಾನು ಎಂಬುದು ಭಗವಂತ ಆಡ್ ಮಾಡಿ ಕಳಿಸ್ತಾನೆ. ಇದು ದಾಟುದಷ್ಟು ಸುಲಭ ಅಲ್ಲ ಅಂತೇಳಿ. ಯಾಕೆಂದ್ರೆ ನೀನು ನೆಕ್ಸ್ಟ್ ಇಲ್ಲಿಂದ ಎಲ್ಲಿಂದ, ಈ ಮನುಷ್ಯ ಜನ್ಮದಿಂದ ಡೈರೆಕ್ಟ್ ನೀನು ನನ್ನ ಹತ್ರವೇ ಬರೋದು, ಬೇರೆ ಎಲ್ಲಿ ಹೋಗುದಿಲ್ಲ. ನೀನು ನನ್ನಲ್ಲಿ ಬರಬೇಕು ಅಂತ ಹೇಳಿದ್ರೆ ಅಷ್ಟು ಸುಲಭದಲ್ಲಿ ಆಗುದಿಲ್ಲ. ಎಲ್ಲ ದಾಟಿ 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 ಬಂದಿದ್ದಿ, ಈಗ ನನ್ನಲ್ಲಿ ಬಂದು ಮುಟ್ಟಿದ್ದೀನಿ. ನೀನೇನೋ ಸ್ವಲ್ಪ ಉಂಟು ಬರ್ಲಿಕ್ಕೆ, ಇರು ಸ್ವಲ್ಪ ನೋಡ್ಲಿಕ್ಕಿದೆ. ಆ ಒಂದು ಕೂದಲಿನ ಗ್ಯಾಪೇ ನಮಗೆ ಇಲ್ಲಿ ಸಾಕಾಗ್ತದೆ. ಅಬ್ಬ, ಮನುಷ್ಯ ಜನ್ಮವೇ ಬೇಡಪ್ಪ ಅಂತ ಆಗ್ಬಿಡ್ತದೆ ಕೆಲವು ಸತಿ. ಆ ಒಂದು ಕೂದಲಿನ ಗ್ಯಾಪ್ ಅನ್ನು ದಾಟುದು ಉಂಟಲ್ವ, ಅದು ದೊಡ್ಡ ಪರೀಕ್ಷೆ. ಅದು ದಾಟಿದ್ರೆ ಮತ್ತೆ ಮುಗೀತಲ್ಲಿ ವಿಷಯ. ಮನುಷ್ಯನಿಗೂ ಭಗವಂತನಿಗಿರುವ ಅಂತರ ಅಷ್ಟೇ ಅಂತ ಹೇಳುದು. ಮನುಷ್ಯನಿಗೂ ಭಗವಂತನಿಗಿರುವ ಅಂತರ ದೂರ ಎಷ್ಟು ಅಂತ ಕೇಳಿದ್ರೆ ಒಂದು ಕೂದಲಿನಷ್ಟು ಗ್ಯಾಪ್. ಆದ್ರೆ ಅದೇ ಭಗವಂತ ನಮ್ಮ ಒಳಗೂ ಇದ್ದಾನೆ, ಅಂತರ ಇಲ್ಲದೆ ಇದ್ದಾನೆ. ಅವನನ್ನು ತಿಳಿಲಿಕ್ಕೆ, ಈ ಭಗವಂತ ಅಂದ್ರೆ ಏನು, ಶಕ್ತಿ ಅಂದ್ರೆ ಏನು, ಚೈತನ್ಯ ಅಂದ್ರೆ ಏನು ಅಂತ ತಿಳಿಲಿಕ್ಕಿರುವ ಗ್ಯಾಪ್ ಅಷ್ಟೇ. ಎಷ್ಟು ಸೂಕ್ಷ್ಮ ಇರ್ಬೋದು ಅದು. ಅನುಭವಕ್ಕೆ ಬರದಿರುವಂತ ಸ್ಥಿತಿ ಖಂಡಿತವಾಗಿ ಅದು ಆಗುದಿಲ್ಲ. ಅದೇ ಮಾಯೆ. ನಮಗೆ ಅವಮಾನ ಭಂಗದ ಅನುಭವ ಆಗುತ್ತೆ ಗುರುಗಳೇ. ಅವಮಾನ ಭಂಗ ಆಗದೆ ಅನುಭವ ಆಗುತ್ತೆ ಗುರುಗಳೇ ನಮಗೆ ಜಾಸ್ತಿ. ನಮಗೆ ಲೋಕದಲ್ಲಿ ಪ್ರಪಂಚದಲ್ಲಿ ನಮ್ಗೆ ಅವಮಾನ ಭಂಗ ಜಾಸ್ತಿ ಆಗಿರೋ ಅನುಭವಕ್ಕೆ ಬರುತ್ತಾ? ಅವಮಾನ ಭಂಗ ಯಾರು ಮಾಡಿಲ್ಲ ಅನುಭವಕ್ಕೆ ಬರುತ್ತಾ ನಮ್ಗೆ? ಅದು ನಿನ್ನ ಪುಣ್ಯದ ಮೇಲೆ ಡಿಪೆಂಡ್, ನೀನು ಹುಟ್ಟಿದ ಜನ್ಮ ರಹಸ್ಯದ ಮೇಲೆ ಡಿಪೆಂಡ್. ಅವಮಾನ ಆಗಿಯೇ ನೀನು ಸತ್ಯವನ್ನು ತಿಳಿಬೇಕು ಅಂತಿದ್ರೆ ಅವಮಾನ ಆಗಿಯೇ ತಿಳಿಬೇಕು. ಜನ್ಮ ಜನ್ಮಲ್ಲೇ ಪುಣ್ಯ ಮಾಡಿದ್ರೆ ಉಂಟಲ್ವಾ, ಹುಟ್ಟುವಾಗಲೇ ಆ ಜ್ಞಾನದಿಂದ ಆ ಸರಿಯಾದ ಸ್ಥಿತಿಯಲ್ಲೇ ಹೋಗಬಹುದು. ಅವಮಾನ ಆಗದೆ ಈ ಭೂಲೋಕದಲ್ಲಿ ಯಾರಿಂದಲೂ ಜೀವನ ಮಾಡ್ಲಿಕ್ಕೆ ಆಗ್ಲಿಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಅವಮಾನ ಆದವರೇ ಇರುವುದು. ಯಾರೇ ಬೇಕಾರಾಗಿರ್ಲಿ, ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಲಿ, ಎಂಥ ಪರಬ್ರಹ್ಮ ಜ್ಞಾನಿ ಆಗಿರಲಿ, ಅಲ್ಲಿ ನಿಂತ ಎಷ್ಟೇ ದೊಡ್ಡ ಕೋಟ್ಯಾಧೀಶರಾಗಿರಲಿ, ಅಲ್ಲಿ ಎಷ್ಟೇ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರಲಿ, ಯಾರು ಬೇಕಾರಾಗಿರಲಿ, ಅದು ಭಿಕ್ಷುಕನೇ ಆಗಿರಲಿ, ಅವಮಾನ ಅಂತೇಳಿ ಜೀವನದಲ್ಲಿ ಉಂಟೇ ಉಂಟು. ಇದನ್ನು ತಿಳ್ಕೊಂಡ್ರೆ ಸಾಕು. ಯಾವುದೋ ಒಂದು ರೀತಿಯಲ್ಲಿ ಅವಮಾನ ಆಗಿ ಆಗ್ತದೆ. ಅವಮಾನ ಆಗದೆ ಈ ಜೀವನ ಮುಂದೆ ಹೋಗುವುದಿಲ್ಲ. ಅರ್ಥ ಆಗ್ತಾ ಹೇಳೋದು?
ಚಿತ್ಯಂಬಲ ಆ ಅರ್ಥ ಆದರೆ ಸಾಕು. ಈಗ ಇಷ್ಟು ನಡೆದದೆಲ್ಲವೂ ಗುರುಪೂಜೆ ಅಂತ ಹೇಳುದು. ಇಷ್ಟು ನಡೆದದೆಲ್ಲವೂ ಅಂತರ್ಜ್ಞಾನ ಅಂತ ಹೇಳುದು. ಈ ಅಂತರ್ಜ್ಞಾನವನ್ನು ಗಟ್ಟಿಯಾಗಿ ಹಿಡ್ಕೊಳ್ಳಿ ಅಂತ ಹೇಳುದು. ಈ ಆತ್ಮಜ್ಞಾನವನ್ನು ಗಟ್ಟಿಯಾಗಿ ಹಿಡ್ಕೊಳ್ಳಿ ಅಂತ ಹೇಳುದು. ಈ ಆತ್ಮಜ್ಞಾನವನ್ನು ಗಟ್ಟಿಯಾಗಿ ಹಿಡ್ಕೊಳ್ಳುವಾಗ ಗುರುವಿನ ಸೇವೆ ಯಾಕೆ ಮಾಡುದು ಅಂತ ಗೊತ್ತಾಗ್ತದೆ. ಆ ಗುರುವಿನ ಸೇವೆ ಮಾಡಿ ಅದರಲ್ಲಿ ಸಿಗುವ ಆನಂದದಿಂದ ತನ್ನನ್ನು ತಾನು ಮರ್ತುಕೊಳ್ತಾನ. ಯಾವಾಗ ತನ್ನನ್ನು ತಾನು ಮರಿತಾನೋ ಆವಾಗ ಅವನಿಗೆ ಗುರುವಿನ ಮಹತ್ವ ಚೆನ್ನಾಗಿ ಗೊತ್ತಾಗ್ತದೆ. ಆ ಗುರುವಿನ ಸಾಕ್ಷಾತ್ಕಾರವೇ ಆಗಿಬಿಡ್ತದೆ. ನಾನು ಎಂಬುದೇ ಇಲ್ಲ ಅಲ್ಲಿ. ನನ್ನ ಒಳಗೆ ಆ ಗುರುವೇ ಇರುವುದು, ನನ್ನ ಒಳಗೆ ಆ ಪರಮಾತ್ಮನೇ ಇರುವುದು. ಎಲ್ಲವೂ ಅವನೇ ನಡೆಸುದು. ಇಲ್ಲಿ ನಾನು ಏನೂ ಮಾಡ್ತಾ ಇಲ್ಲ. ಇಲ್ಲಿ ನನ್ನದು ಅಂತೇಳಿ ಯಾವುದೂ ಇಲ್ಲ. ಇಲ್ಲಿ ನಾನು ಏನು ಮಾಡ್ತಾ ಇಲ್ಲ. ಈ ಸತ್ಯ ವಿಷಯ. ಈ ಸ್ಥಿತಿಯೊಬ್ಬನಿಗೆ ಬಂದರೆ ಬಹಳ ಎಂತ ಹೇಳುದು, ಪರಬ್ರಹ್ಮ ಸ್ವರೂಪ ಅಂತ ಹೇಳುದು. ಅದು ಬಹಳ ಎತ್ತರದ ಸ್ಥಿತಿ. ಅದು ಆ ರೀತಿ ಬದುಕು ತುಂಬಾ ಕಷ್ಟ. ಇಲ್ಲಿ ಏನೂ ಮಾಡ್ತಾ ಇಲ್ಲಪ್ಪ ನಾನು ಅಂತೇಳಿ ಅದ್ರ ಪಾಡಿಗೆ ಅದು ಆಗ್ತಾ ಉಂಟು. ಇದು ಯಾವುದು ನನ್ನದಲ್ಲ, ಎಲ್ಲ ನಿನ್ನದೇ, ತಗೊಂಡು ಹೋಗಪ್ಪ ಅಂತ ಹೇಳುವ ಒಂದು ವ್ಯಕ್ತಿ ನಿಮ್ಮ ಜೀವನದಲ್ಲಿ ಸಿಕ್ಕಿದ್ರೆ ನಿಮ್ಮಷ್ಟು ಪುಣ್ಯವಂತರು, ನಿಮ್ಮಷ್ಟು ಅದೃಷ್ಟವಂತರು ಇನ್ನೊಬ್ರು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಪುಣ್ಯವಂತರು, ಅಷ್ಟು ಸತ್ಯವಂತರಾಗ್ತೀರಿ ನೀವು. ಅಂತ ಸತ್ಯ ಯಾವಾಗ ನಮ್ಮೊಳಗೆ ರಿಜಿಸ್ಟರ್ ಆಗ್ತದೆ ಆವಾಗ ಅಂತ ವ್ಯಕ್ತಿಗಳು ಕಣ್ಣಿಗೆ ಕಾಣಲಿಕ್ಕೆ ಸಿಗ್ತಾರೆ. ಅಂತ ವ್ಯಕ್ತಿ ಅಂತ ಹೇಳಿದ್ರೆ ಅಂತ ಒಂದು ಶಕ್ತಿ. ವ್ಯಕ್ತಿ ಇದ್ರೆ ಶಕ್ತಿ, ಅರ್ಥ ಆಯ್ತಾ? ಅಂತ ಒಂದು ಶಕ್ತಿ ನಿಮ್ಮ ಕಣ್ಣಿಗೆ ಕಾಣಿ ಸಿಗ್ತದೆ. ಆ ಶಕ್ತಿಗೆ ಹೆಸರೇ ಅರುಳ್ ಪರಂಜ್ಯೋತಿ. ಅರ್ಥ ಆಯ್ತಲ್ಲ? ತನಿಪೆರುಂ ಕರುಣಿ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ಆ ಜ್ಯೋತಿ ಸ್ವರೂಪವಾಗಿರ್ತದೆ ಭಗವಂತ. ಆ ಜ್ಯೋತಿ ಸ್ವರೂಪವಾದ ಭಗವಂತ ಜ್ಯೋತಿಯಿಂದ ಜ್ಯೋತಿ ಹುಟ್ಟಿದ ಹಾಗೆ ಆ ಜ್ಯೋತಿಯಿಂದ ಇನ್ನೊಂದು ಜ್ಯೋತಿಯಾಗಿ ಈ ಭೂಮಿಗೆ ಗುರುವಾಗಿ ಬರ್ತಾನ. ನಾವು ಯಾರು ಜ್ಯೋತಿನ ನೋಡಿದಂತ ಶಿಷ್ಯ ಒಳಗಡೆನೆ ಆ ಜ್ಯೋತಿನ ಆಳವಾಗಿ ತಗೊಂಡು ಅವನು ಆ ಗುರು ಹೇಳಿದನ್ನ ಮುಂದುವರ್ಸ್ಕೊಂಡು ಹೋಗ್ತಾನೆ. ಅದೇ ಯಾರು ಅಂತ ಹೇಳುದು. ಈಗ ಇಷ್ಟೆಲ್ಲ ಕೇಳಿದ್ಯಲ್ಲ, ಇದು ಯಾರು ಅಂತ ಕೇಳುದು. ಎಸ್, ಇಲ್ಲಿ ನಾನು ಏನೂ ಇಲ್ಲ ಅಂತ ಹೇಳಿರ್ತಾನಲ್ಲೊಬ್ಬ. ಇಲ್ಲಿ ಯಾವುದೂ ಇಲ್ಲ, ನನ್ನಿಂದ ಏನೂ ಆಗ್ತಾ ಇಲ್ಲ, ಇಲ್ಲಿ ನಾನೇ ಇಲ್ಲ ಅಂತ ಹೇಳೋ ಸ್ಥಿತಿಯಲ್ಲಿ ಒಬ್ಬ ಇರ್ತಾನಲ್ವ, ಅಂತ ವ್ಯಕ್ತಿ ಜ್ಯೋತಿ ಸ್ವರೂಪ. ಜ್ಯೋತಿ ಸ್ವರೂಪ ಅಂತ ಹೇಳಿದ್ರೆ ನೀವು ನೆನೆಸಿದ ಹಾಗೆ ಅಂತ ದೊಡ್ಡ ಬ್ರಹ್ಮಾಂಡದಲ್ಲಿ ಜ್ಯೋತಿ ಕಾಣುವುದಲ್ಲ ಜ್ಯೋತಿ ಸ್ವರೂಪ ಅಂತ ಹೇಳಿದ್ರೆ. ಇದು ನೀವು ತಿಳ್ಕೊಳ್ಬೇಕಾದ ಸತ್ಯ ವಿಚಾರ. ಆ ಜ್ಯೋತಿ ಸ್ವರೂಪ ಅಂದ್ರೆ ನಮ್ಮ ಎದುರೇ ಇರ್ತದೆ, ಅದರ ಒಳಗೆ ಆ ಜ್ಯೋತಿ ಇರ್ತದೆ. ಅದು ಬೆಳಕು ಮಾತ್ರ ಕೊಡ್ತಾ ಇರ್ತದೆ, ಅದರಲ್ಲಿ ನಗು ಮಾತ್ರ ಇರ್ತದೆ, ಶಾಂತಿ ಮಾತ್ರ ಇರ್ತದೆ, ಕರುಣೆ ಮಾತ್ರ ಇರ್ತದೆ, ಶರಣಾಗತಿ ಮಾತ್ರ ಇರ್ತದೆ, ನಂಬಿಕೆ ಇರ್ತದೆ. ಏನಾದರೂ ಇದು ನಾನು ಏನಲ್ಲ, ಇಲ್ಲಿ ನಾನೇನು ಮಾಡ್ತಾ ಇಲ್ಲ, ಇಲ್ಲಿ ಎಲ್ಲ ಕ್ಷಣ 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 ಕೂಡ ಅವನೇ ಮಾಡಿಸ್ತಾ ಇದ್ದಾನೆ. ಎಲ್ಲ ಅವನ ಇಚ್ಛೆ, ನನ್ನ ಇಚ್ಛೆ ಅಂತ ಇಲ್ಲಿ ಯಾವುದೂ ನಡೆಯುವುದಿಲ್ಲ ಎಂಬ ಸ್ಥಿತಿಯಲ್ಲಿರುವ ಗುರುಗಳು ಯಾರಿಗೂ ಉಪದೇಶ ಮಾಡಲಿಕ್ಕೆ ಹೋಗುವುದಿಲ್ಲ. ಅವ್ರಿಗೆ ಉಪದೇಶ ಮಾಡಲಿಕ್ಕೆ ಗೊತ್ತಿಲ್ಲ. ಹೇಗೆ ಉಪದೇಶ ಮಾಡೋದು? ನೀನು ಪಡ್ಕೊಂಡು ಬಂದದ್ದೇ ಅಲ್ವಾ, ಅದನ್ನು ತಿದ್ದಲಿಕ್ಕೆ ಆಗುದಿಲ್ಲಲ್ಲ. ಆಗ ಅವರ ಜ್ಞಾನವನ್ನು ಅವರು ಹೇಳ್ತಾರೆ. ಈಗಪ್ಪ ಜೀವನ ಅಂದ್ರೆ ಹೀಗೆ, ಈಗ ಮನುಷ್ಯ ಜನ್ಮ ಅಂದ್ರೆ ಹೀಗೆ, ಇದು ಹೀಗೆ ಅಂತ ಹೇಳುವಾಗ ನಿನ್ನ ಒಳಗೆ ಸತ್ಯ ಇದ್ದ ಪಕ್ಷದಲ್ಲಿ, ನಿನ್ನ ಒಳಗೆ ಒಂದು ನಂಬಿಕೆ ಶರಣಾಗತಿದ್ದ ಪಕ್ಷದಲ್ಲಿ ಅದು ಹಂತ ಹಂತವಾಗಿ ಒಳಗೆ ಕೂತ್ಕೊಳ್ಳುವಾಗ ಅದು ತನ್ನಿಂದ ತಾನಾಗಿ ಅನುಭವಿಸುವಾಗ ನಿನಗೆ ಸತ್ಯದ ಅರಿವಾಗುದು. ಹೌದಲ್ವಾ? ಸತ್ಯ ಅಲ್ವಾ ಅವ್ರು ಹೇಳಿದ್ದು? ಅವ್ರು ಹೇಳಿದ ಸತ್ಯ ಅಲ್ವಾ? ಅವ್ರು ಹೇಳಿದ ಸತ್ಯ ಅಲ್ವಾ? ಅವರು ಹೇಳಿದ ಹಾಗೆ ಆಗ್ತಾ ಉಂಟಲ್ವಾ ಎಂಬ ಅರಿವು ನಿಮ್ಮ ಒಳಗೆ ಉದಯ ಆಗ್ತದಲ್ವಾ?
ಆಗ ನೀವು ಗಟ್ಟಿಯಾಗಿ ಹಿಡ್ಕೊಳ್ತಿರೋದು. ಅದು ನಿಮ್ಮ ಒಳಗೆ ಯಾವುದೋ ಒಂದು ರೀತಿಯಲ್ಲಿ ಉದಯ ಆಗಬೇಕು ಅಂತ ಹೇಳಿದರೆ ಯಾವುದೋ ಒಂದು ಜನ್ಮದ ಪುಣ್ಯ ಇರಬೇಕು, ಇಲ್ಲರ ಆಗುದಿಲ್ಲ. ಅದು ಇನ್ನೊಂದು ಜನ್ಮದಲ್ಲಿ ಹೋಗ್ತದೆ ಅಂತ ಹೇಳುದು, ಅದು ಮುಂದೆ ಹೋಗ್ತದೆ ಅಂತ ಹೇಳುದು. ಖಂಡಿತವಾಗಿ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.